ಎಲ್ಲರಿಗೂ ನಮಸ್ಕಾರ. ನಾನು ಭಾರತಿ ಪರ್ಕಳ. ಶ್ರಾವಣ ಮಾಸ ಧಾರ್ಮಿಕ ಆಚರಣೆ ಮಹತ್ವ ಎಂಬ ಭಾಷಣ ಸ್ಪರ್ಧೆಯನ್ನು ಆಯೋಜಿಸಿರುವ ಮಯೂರ ತಂಡದ ಸರ್ವ ಸದಸ್ಯರಿಗೂ ಹಾಗೂ ಎಲ್ಲ ಸ್ಪರ್ಧಾಳುಗಳಿಗೂ ನನ್ನ ಹೃತ್ಪೂರ್ವಕ ಪ್ರಣಾಮಗಳು. ಇಂದು ನಾನು ಶ್ರಾವಣ ಮಾಸ ಧಾರ್ಮಿಕ ಆಚರಣೆಯ ಮಹತ್ವ ಎಂಬ ವಿಷಯದ ಕುರಿತು ನನ್ನ ಅನಿಸಿಕೆಗಳನ್ನು ಹಂಚಿಕೊಳ್ಳಲು ಬಯಸುತ್ತೇನೆ. ಹಿಂದೂ ಪಂಚಾಂಗದ 5ನೇ ಮಾಸವಾದ ಶ್ರಾವಣ ಮಾಸವು ಭಕ್ತಿ, ಸಂಸ್ಕೃತಿ ಮತ್ತು ಧಾರ್ಮಿಕ ಆಚರಣೆಗಳ ಪವಿತ್ರ ಸಂಗಮ. ಮಳೆಗಾಲದ ಸುಂದರ ವಾತಾವರಣದಲ್ಲಿ ಪ್ರಕೃತಿಯು ಹಸಿರು ಹೊಯ್ದು ನಗೆ ಬೀರುವಾಗ ಪ್ರತಿಯೊಬ್ಬರ ಮನದಲ್ಲೂ ಭಕ್ತಿಯ ಹೊಸ ಅಲೆ ಮೂಡುತ್ತದೆ. ಶ್ರಾವಣ ಎಂದರೆ ಶ್ರವಣ, ಅಂದರೆ ದೇವರ ನಾಮಸ್ಮರಣೆ, ಪುರಾಣ ಕಥೆಗಳು ಹಾಗೂ ಮಂತ್ರಘೋಷಗಳನ್ನು ಆಲಿಸಿ ಮನಸ್ಸನ್ನು ಪಾವನಗೊಳಿಸಿಕೊಳ್ಳುವ ಶುಭ ಕಾಲ. ಶ್ರಾವಣ ಮಾಸವನ್ನು ಹಬ್ಬ ಹರಿದಿನಗಳ ತವರೂರು ಎನ್ನಬಹುದು. ಈ ಮಾಸದ ಪ್ರತಿಯೊಂದು ದಿನವೂ ತನ್ನದೇ ಆದ ವಿಶೇಷ ಧಾರ್ಮಿಕ ಹಿನ್ನೆಲೆಯನ್ನು ಹೊಂದಿದೆ. ಮೊದಲಿಗೆ ಹೇಳುವುದಾದರೆ ಶ್ರಾವಣ ಸೋಮವಾರಗಳು ಈಶ್ವರ ಆರಾಧನೆಗೆ ಅತ್ಯಂತ ಶ್ರೇಷ್ಠ. ಶಿವಭಕ್ತರು ಉಪವಾಸ ವ್ರತಗಳನ್ನು ಕೈಗೊಂಡು ಅವರಿಗೆ ಜಲಾಭಿಷೇಕ ಮಾಡಿ ಮನಃಶಾಂತಿ ಪಡೆಯುತ್ತಾರೆ. ಮಂಗಳ ಗೌರಿ ಮತ್ತು ವರಮಹಾಲಕ್ಷ್ಮಿ ವ್ರತ ಮುತ್ತೈದೆಯರು ಸಾಂಪ್ರದಾಯಿಕ ಉಡುಗೆ ತೊಡುಗೆಗಳೊಂದಿಗೆ ತಾಯಿಯ ಆರಾಧನೆ ಮಾಡಿ ಕುಟುಂಬದ ಕ್ಷೇಮ ಹಾಗೂ ಸೌಭಾಗ್ಯಕ್ಕಾಗಿ ಪ್ರಾರ್ಥಿಸುತ್ತಾರೆ. ಸಾಮಾಜಿಕ ಸಂಬಂಧಗಳ ಸಂಕೇತವಾಗಿ ನಾಗರ ಪಂಚಮಿ ಪ್ರಕೃತಿ ಮತ್ತು ಜೀವನ ಸಂಕೋಲೆಯ ಗೌರವವನ್ನು ಕಲಿಸಿದರೆ, ರಕ್ಷಾಬಂಧನವು ಅಣ್ಣ ತಂಗಿಯರ ಪವಿತ್ರ ಪ್ರೀತಿಯನ್ನು ಗಟ್ಟಿಗೊಳಿಸುತ್ತದೆ. ಇದರ ಜೊತೆಗೆ ಗೌಡ ಸಾರಸ್ವತ ಬ್ರಾಹ್ಮಣ ಸಮುದಾಯದ ಹಾಗೂ ವಿಶ್ವಕರ್ಮ ಸಮುದಾಯದ ಹೆಂಗಳೆಯರು ಶ್ರಾವಣ ಮಾಸದ ಶುಕ್ರವಾರ ಹಾಗೂ ಭಾನುವಾರ ಚೂಡಿ ಪೂಜೆಯನ್ನು ಮಾಡುತ್ತಾರೆ. ಇದೊಂದು ವಿಶೇಷ ಆಚರಣೆ. ಹೆಂಗಳೆಯರು ಪ್ರಕೃತಿಯಲ್ಲಿ ಸಿಗುವ ಹಲವು ವಿಶೇಷ ಬಗೆಯ ಹೂಗಳು ಹಾಗೂ ಗರಿಕೆಗಳನ್ನು ಕಟ್ಟಿ ಅದನ್ನು ಚೂಡಿ ಎಂದು ಕರೆಯುತ್ತಾರೆ. ಅದನ್ನು ತುಳಸಿ ಮಾತೆಗೆ ನೈವೇದ್ಯದೊಂದಿಗೆ ಅರ್ಪಿಸಿ ಪೂಜಿಸುತ್ತಾರೆ. ನಂತರ ಹೊಸ್ತಿಲು ಬರೆದು ಪೂಜೆ ಮಾಡಿ ದೇವರ ಮನೆಯ ದೇವರ ಕೋಣೆಯಲ್ಲಿ ದೇವರಿಗೆ ಪೂಜೆ ಮಾಡಿ ಚೂಡಿ ಜೊತೆಗೆ ತಾಂಬೂಲವನ್ನು ಇಟ್ಟು ಅವರಿಗೆ ಅರ್ಪಿಸುತ್ತಾರೆ. ಅದರ ನಂತರ ಸುವಾಸಿನಿಯರು ಪರಸ್ಪರ ಚೂಡಿ ವಿನಿಮಯ ಮಾಡಿಕೊಂಡು ಕಿರಿಯರು ಹಿರಿಯರ ಕಾಲಿಗೆ ಬಿದ್ದು ನಮಸ್ಕರಿಸುತ್ತಾರೆ. ಶ್ರಾವಣ ಮಾಸದ ಇನ್ನೊಂದು ವಿಶೇಷ ಎಂದರೆ ಅದು ಶ್ರೀಕೃಷ್ಣ ಜನ್ಮಾಷ್ಟಮಿ. ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿಯಂದು ರೋಹಿಣಿ ನಕ್ಷತ್ರದ ದಿನ ಎಲ್ಲರೂ ಉಪವಾಸವಿದ್ದು ಶ್ರೀಕೃಷ್ಣನಿಗೆ ಅರ್ಘ್ಯ ನೀಡಿ ಉಂಡೆ ಚಕ್ಕುಲಿಗಳನ್ನು ಅರ್ಪಿಸಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸಲಾಗುತ್ತದೆ. ಅದರ ನಂತರದ ದಿನ ಶ್ರೀಕೃಷ್ಣ ಲೀಲಾವಳಿ ಅಂದರೆ ಮೊಸರು ಕುಡಿಕೆಯನ್ನು ಕೂಡ ಇಂದಿಗೂ ಆಚರಿಸುತ್ತಾ ಇದ್ದಾರೆ. ಅಂತೆಯೇ ಧಾರ್ಮಿಕ ಆಚರಣೆಗಳು ಕೇವಲ ಪೂಜೆ ಪುನಸ್ಕಾರಗಳಿಗೆ ಸೀಮಿತವಾಗಿಲ್ಲ. ಬದಲಾಗಿ ಮಳೆಗಾಲದಲ್ಲಿ ದೇಹದ ಆರೋಗ್ಯ ಕಾಪಾಡಿಕೊಳ್ಳಲು ಉಪವಾಸ ಮತ್ತು ಸಾತ್ವಿಕ ಆಹಾರ ಪದ್ಧತಿಯನ್ನು ಅನುಸರಿಸಲು ನೆರವಾಗುತ್ತದೆ ಎಂಬ ವೈಜ್ಞಾನಿಕ ಸತ್ಯವು ಇದರ ಹಿಂದಿದೆ. ಜೊತೆಗೆ ಈ ಮಾಸದಲ್ಲಿ ಮಾಡುವ ಅನ್ನದಾನ, ದಾನ ಧರ್ಮಗಳು ಜೊತೆಗೆ ನಮ್ಮಲ್ಲಿರುವ ಅಹಂಕಾರವನ್ನು ಕಳೆದು ನಮ್ರತೆ ಹಾಗೂ ಸೌಹಾರ್ದತೆಯನ್ನು ಬೆಳೆಸುತ್ತವೆ. ಇಂದಿನ ಧಾವಂತದ ಜೀವನದಲ್ಲಿ ನಮ್ಮ ಸಂಸ್ಕೃತಿ ಮತ್ತು ಆಚಾರ ವಿಚಾರಗಳನ್ನು ಮುಂದಿನ ಪೀಳಿಗೆಗೆ ತಲುಪಿಸಲು ಇಂತಹ ಧಾರ್ಮಿಕ ಆಚರಣೆಗಳು ಅತ್ಯಗತ್ಯ. ಶ್ರಾವಣ ಮಾಸವು ನಮಗೆ ಒಗ್ಗಟ್ಟು, ಭಕ್ತಿ ಮತ್ತು ಮೌಲ್ಯಯುತ ಜೀವನದ ಹಾದಿಯನ್ನು ತೋರಿಸುತ್ತದೆ. ನನ್ನ ಅನಿಸಿಕೆಗಳನ್ನು ಹಂಚಿಕೊಳ್ಳಲು ಅವಕಾಶ ಮಾಡಿಕೊಟ್ಟ ಮಯೂರ ತಂಡಕ್ಕೆ ಹಾಗೂ ಶಾಂತಿಯಿಂದ ಆಲಿಸಿದ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನೆರಡು ಅನಿಸಿಕೆಗಳಿಗೆ ಪೂರ್ಣ ವಿರಾಮ ನೀಡುತ್ತಿದ್ದೇನೆ. ಧನ್ಯವಾದಗಳು.